अहिंद आंदोलन के 25वें वर्ष के उपलक्ष्य में संघर्ष साधना संकल्प के नारे के तहत 26 अप्रैल को हुबली शहर के गोकुल रोड स्थित लोटस गार्डन में राज्य स्तरीय विचार संगोष्ठी का आयोजन किया गया। यह जानकारी कर्नाटक अहिंद संगठन के राज्य सह संयोजक अनिल कुमार बेलदार ने दी है। बीदर शहर के प्रेस भवन में शुक्रवार को आयोजित पत्रकार वार्ता में उन्होंने कहा कि कर्नाटक अहिंद के तत्वावधान में होने वाले इस कार्यक्रम में शरणों, दासों, विचारकों तथा राजनीतिक चिंतकों द्वारा अहिंद समुदायों के उत्थान के लिए दिए गए योगदान को याद किया जाएगा। उन्होंने ये भी बताया कि संविधान के मूल्यों को सामने रखते हुए सामाजिक न्याय की दिशा में हुए संघर्ष और उपलब्धियों की समीक्षा की जाएगी। साथ ही अहिंद समुदाय को प्रतिनिधित्व दिलाने में देवराज एस, वीरप्पा मोइली, एस बंगारप्पा और सिद्धरामैया के योगदान पर भी चर्चा होगी। पिछले 25 वर्षों से अहिंद आंदोलन समुदाय को सशक्त बना रहा है। इसी पृष्ठभूमि में वर्तमान चुनौतियों का सामना करने के लिए संकल्प लेना और समुदायों की एकता को मजबूत करना इस संगोष्ठी का मुख्य उद्देश्य है। इस कार्यक्रम में सतीश जारकिहोली, संतोष लाड, सलीम अहमद सहित कई प्रमुख नेता शामिल होंगे। सामाजिक न्याय और संविधान की रक्षा के लिए प्रतिबद्ध वरिष्ठ और युवा नेताओं की बड़ी संख्या में भागीदारी की उम्मीद है। सभी से कार्यक्रम में शामिल होने की अपील की गई है। इस अवसर पर संगठन के जिला अध्यक्ष तुकाराम चिमकोड़े, ओबीसी आर्मी के जिला अध्यक्ष तानाजी सागर, सचिव राजकुमार तिलेकर, दलित सेना के जिला अध्यक्ष श्रीपत राव दिने, दलित विद्यार्थी संगठन के जिला अध्यक्ष प्रदीप नाटेकर तथा ओबीसी मोर्चा के राज्य सलाहकार सिद्धू फुलारी मौजूद थे। केपी न्यूज के लिए कैमरामैन पपुराज का कवरेज। बीदर जिल्ಲೆಯ ಎಲ್ಲ ಪ್ರಿಂಟ್ ಮಾಧ್ಯಮದವರೇ ಮತ್ತು ಸಾಮಾಜಿಕ ಮತ್ತು ರಾಜ್ಯ ಜಿಲ್ಲಾ ಮಟ್ಟದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಈಗಾಗಲೇ ನಮ್ಮ ಜಿಲ್ಲೆಯ ಅಹಿಂದ ಒಕ್ಕೂಟದ ಅಧ್ಯಕ್ಷರಾದಂಥ ತುಕಾರಾಮ್ ಚಿಮಕೋಡ್ ಅವರು ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಕುರಿತು ಹೇಳಿದ್ದಾರೆ. ನಾನು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು, ರಾಜ್ಯದಲ್ಲಿ ಕಳೆದ 25 ವರ್ಷಗಳ ಹಿಂದೆ ಅಹಿಂದ ಒಕ್ಕೂಟವನ್ನು ಸ್ಥಾಪನೆಯಾಗಿ ಈ ರಾಜ್ಯದ ಶೋಷಿತ ಸಮುದಾಯಗಳ ಧ್ವನಿಯಾಗಿ ಗಟ್ಟಿಯಾಗಿ ನಿಂತು ಈ ರಾಜ್ಯದಲ್ಲಿ ಆಳ್ತಕ್ಕಂತಹ ದಿವಂಗತ ದೇವರಾಜ ಅರಸು ಇರ್ಬೋದು, ಶ್ರೀ ವೀರಪ್ಪ ಮೊಯ್ಲಿಯವರು, ಬಂಗಾರಪ್ಪನವರು, ಸದ್ಯ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇವೆಲ್ಲ ಅಹಿಂದ ಸಮುದಾಯದಿಂದ ಬಂದು ಈ ರಾಜ್ಯದಲ್ಲಿ ಗಟ್ಟಿಯಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಸೂಫಿ ಸಂತರ ಚಳವಳಿಯನ್ನ ಹಾಗೂ ಉಪ ಸಮಾಜ ಜಿಲ್ಲಾಧ್ಯಕ್ಷರು ಇದೇ ತಿಂಗಳ 26ನೇ ಏಪ್ರಿಲ್ರಂದು ಅಹಿಂದ 25ನೇ ಹೋರಾಟ ಸಾಧನೆ ಸಂಕಲ್ಪ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಎಲ್ಲ ಓಬಿಸಿ ಆರ್ಮಿ ಹಾಗೂ ಹಿಂದುಳಿದ ಜಾತಿಗಳ ಎಲ್ಲ ಅಣ್ಣ ತಮ್ಮರಿಗೆ ಮತ್ತು ಹಾಗೂ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ಮನವಿ ಮಾಡ್ತೀವಿ. ರಾಜಕುಮಾರ್ ತಿಳೇಕರ್, ಓಬಿಸಿ ಆರ್ಮಿ ಜಿಲ್ಲಾ ಕಾರ್ಯಾಧ್ಯಕ್ಷ ಮತ್ತು ಹಳೆಯ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇದೇ ತಿಂಗಳು ನಡೆಯಲಿರುವ ಹುಬ್ಬಳ್ಳಿಯಲ್ಲಿ ಅಹಿಂದ 25ನೇ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಸಭೆಗೆ ಇಲ್ಲಿಂದ ನಮ್ಮ ಸಮಾಜದಿಂದ ಬಹುಸಂಖ್ಯೆಯಿಂದ ಮೇಲ್ಮೇಲೆ ಮುಖಂಡರು ಹೋಗ್ತಾ ಇದ್ದೀವಿ. ಅದೇ ರೀತಿ ಸವಿಸ್ತಾರವಾಗಿ ನಮ್ಮ ಅನಿಲ್ ಬೇಲ್ದಾರಣ್ಣವರು ಹೇಳಿದ್ದಾರೆ. ಅದೇ ನಾವು ಕರೆ ಕೊಡೋದೇನೆಂದರೆ, ನಮ್ಮ ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ಬರ್ತಕ್ಕಂಥ ದಿನಗಳಲ್ಲಿ ನಾವು ಬೆಳಿಬೇಕು, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕ ಬೆಳಿಬೇಕಂತ ಇದು ಅಹಿಂದದ ಒಂದು ಏನು ಹುಟ್ಟಿದೆ, ಅದಕ್ಕೆ ನಾವು ಸಾಥ್ ಕೊಡ್ತೀವಿ ಮತ್ತು ಸಾಥ್ ಕೊಡ್ತಾ ಬರ್ತೀವಿ ಅಂತ ಈ ರೀತಿ ಹೇಳ್ತೀನಿ. ನಾನು ರಾಜ್ಕುಮಾರ್ ಹೇಳಿದ್ದೆ. ನಮಸ್ಕಾರ. ರಾಜ್ಯ ಉಪಾಧ್ಯಕ್ಷ, ಇವತ್ತು 25ನೇ ವಿಚಾರಣಾ ಸಂಕಿರಣ ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಇಡೀ ಸಮಾಜದ ಬಂಧು ಮಿತ್ರರು, ಗಣ್ಯರು ಕೂಡ ಈ ವಿಚಾರಣಾ ಸಂಕಿರಣದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಅಹಿಂದಕ್ಕೆ ಯಾವಾಗಾದರೂ ನಮ್ಮ ಸಪೋರ್ಟ್ ಇದೆ, ಸಹಕಾರ ಇದೆ, ಅದರಿಂದ ನಾವು ಕೂಡ ಬೆಳಿಬೇಕಾಗಿದೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿ ಮಾಡೋದೇನೆಂದ್ರೆ, ಜಾಸ್ತಿ ಪ್ರಚಾರ ಕೊಡ್ರಿ, ಅಹಿಂದ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಎಲ್ಲರೂ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹೇಳ್ತಾ तमिलनाडु मध्य देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें।